ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್. ನನ್ನ ವೀಡಿಯೋಗಳನ್ನ ಮಾತ್ರ ನೋಡ್ತಾ ಇದ್ದೀರಾ, ಯಾರೂ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಹಲಸಿನಕಾಯಿ ಬೀಜ ಬೋಂಡ ಮಾಡ್ತಾಯಿದ್ದೀವಿ. ಆ ಬಿತ್ತನ ವೇಸ್ಟಾಗಿ ಎಲ್ಲರೂ ಎಸ್ಬಿಡ್ತಾರೆ, ಇಲ್ಲಾಂದರೆ ಹುರಿದ್ಬಿಟ್ಟು ತಿಂತಾರೆ. ಆದರೆ ನಾವು ಇವತ್ತು ಬೋಂಡ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಒಮ್ಮೆ ನೋಡಿ, ಹೋಗ್ತಾ ಹೇಳ್ತೀವಿ. ಈ ಹಲಸಿನಕಾಯಿ ಬೀಜನ ಏನಿದೆ ಅದನ್ನು ಒಂದು 2ರಿಂದ 3 ಕೂಗಿಸ್ಕೊಂಡು ಬೇಯಿಸ್ಕೊಂಡಿರಬೇಕು. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಆಡಿಸ್ಕೊಳ್ಳಿ ಈ ಥರ ನುಣ್ಣಗೆ. ಅದಕ್ಕೆ ಅಕ್ಕಿ ಹಸಿಟ್ಟು, ಕಡಲೆ ಹಸಿಟ್ಟು. ಅಕ್ಕಿ ಹಸಿಟ್ಟು 2 ಸ್ಪೂನ್ ಹಾಕಿದ್ರೆ ಕಡಲೆ ಹಸಿಟ್ಟು 4 ಸ್ಪೂನ್ ಹಾಕಿ, ಅದಾದಮೇಲೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇದ್ದರೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ. ಇದನ್ನು ಕಲಿಸ್ತಾ ಒಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ನಾವು ಬೋಂಡನ ಯಾವ ಥರ ಮಾಡ್ತೀವಿ ಆ ಥರ ಅದಕ್ಕೆ ಕಲಿಸ್ಕೊಳ್ಳಿ. ಈ ಥರ ಒಂದೊಂದು ಸ್ವಲ್ಪ ನೀವು ಕಲಿಸ್ತಾ ಗೊತ್ತಾಗುತ್ತೆ ನಿಮಗೆ. ಒಂದು ಅದಕ್ಕೆ ಬಂದ ಮೇಲೆ ಈ ಥರ ಬರುತ್ತೆ. ಬಾಣಲಿಲಿ ಎಣ್ಣೆ ಇಟ್ಟಿದ್ರೆ ಎಣ್ಣೆ ಕಾದ ನಂತರ ಒಂದೊಂದೇ ಬಿಡ್ತಾ ಹೋಗಿ, ನಿಮಗೆ ಯಾವ ಶೇಪ್ ಬೇಕೋ ಆ ಥರ. ಈ ಥರ ಬಿಟ್ಟ ಮೇಲೆ ಎಲ್ಲ ಬೆಂದ ಮೇಲೆ ಈ ಥರ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾತ್ರ ನೋಡೋದಲ್ಲ,